ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ರೈತರಿಗೆ ಸಂಬಂಧಪಟ್ಟ ವಿಡಿಯೋ ಐತಿ. ಯಾರೇ ನೀವು ರೈತರಿದ್ದವರು ನೋಡ್ತಾ ಇದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡ್ರಿ. ಯಾರು ರೈತರಲ್ಲದವರು ನೋಡ್ತಾ ಇದ್ರೆ ಈ ವಿಡಿಯೋ ರೈತರಿಗೆ ಶೇರ್ ಮಾಡಿರಿ. ಈ ಬೆಳೆ ವಿಮೆ ಬಗ್ಗೆ ಒಂದು ಡೀಟೇಲ್ಸ್ ಆಗಿ ವಿಡಿಯೋ ಮಾಡಾಕತ್ತೀನಿ, ಅದರ ಬಗ್ಗೆ ಹೇಳಾಕತ್ತೀನಿ ರೀ. ಯಾರ್ಯಾರು ಇನ್ನೂ ಬೆಳೆ ವಿಮೆ ಮಾಡಿಲ್ಲ, ಇನ್ಶೂರೆನ್ಸ್ ಯಾರು ಮಾಡಿಸಿಲ್ಲ, ಇದೇ ತಿಂಗಳ 31ನೇ ತಾರೀಕು ಲಾಸ್ಟ್ ಇದ್ದಾರೆ, ಜುಲೈ 31 ತಾರೀಕು ಕಡ್ಡಾಯವಾಗಿ ಮಾಡಿರಿ. ನಿಮಗೆ ಯಾವುದೇ ಥರ ಲಾಸ್ ಆಗೋದಿಲ್ಲ. ಈ ಬೆಳೆ ವಿಮೆ ಕಡ್ಡಾಯವಾಗಿ ಮಾಡಿರಿ. ಯಾಕಂದರೆ ಯಾವುದೇ ಬೆಳೆ ಈ ವರ್ಷ ಆಗೋ ಲಕ್ಷಣಗಳು ಇಲ್ಲ. ಬೆಳೆ ನಿಮಗೆ ಕೈ ಕೊಡ್ಬೋದು. ಸರ್ಕಾರ ಪ್ರತಿ ವರ್ಷ ಕಂಪಲ್ಸರಿ ಕಟ್ಕೋತ ಹೋಗ್ರಿ. ನಾವು ಕೂಡ ಕಟ್ಟಿದ್ದೀನಿ ರೀ. ಹೋದರ್ಸ ನಾ ಕಟ್ಟಿದ್ದಕ್ಕೆ 60,000 ರೂಪಾಯಿ ರಿಲೀಸ್ ಆಗ್ತಾವ್ರಿ. ಈ ಸದ ಆನ್ಲೈನ್ದಾಗ ತೋರ್ಸಕತ್ತಾರೆ. ಈಗೇನು DK ಶಿವಕುಮಾರ್ ಅವರು ಮೊನ್ನೆ ಗುಲ್ಬರ್ಗಕ್ಕೆ ಬಂದಾಗ 250 ಕೋಟಿ ರೂಪಾಯಿ ರಿಲೀಸ್ ಮಾಡ್ರಿ. ನಮ್ಮ ಅಕೌಂಟಿಗೆ ಬರಬೇಕಾದ್ರೆ ಇನ್ನೂ ಒಂದು 10-15 ದಿವಸ ಅಂತೇಳಿ ಟೈಮ್ ಹೇಳಿದರು, ಬರ್ಬೋದು. ಈಗಾಗಲೇ ಮೊದಲಕ್ಕಂತ ಜಮಾ ಆಗ್ಯಾವ್ರಿ. ನೀವು ಕೆಲವೊಬ್ರಿಗೆ ಜಮಾ ಆಗ್ಯಾವ, ಅವ್ರಿಗೆ 10,000 15,000 ಈ ಥರ ಜಮಾ ಆಗ್ಯಾವ. ನಮ್ಮ ರಿಲೇಷನ್ದೊಳಗೂ ಜಮಾ ಆಗ್ಯಾವ್ರಿ. ಪ್ರತಿ ವರ್ಷ ಅವರು ಇನ್ಶೂರೆನ್ಸ್ ಕಟ್ಟಿ ಇನ್ಶೂರೆನ್ಸ್ ತೊಗೋತಾ ಇದ್ರು. ನಮಗೂ ಆಧಾರ್ಸ್ ಹೇಳಿದ್ರು. ಆಧಾರ್ಸ್ ಕಟ್ಟಿದ್ದಕ್ಕೆ ನಮಗೆ 60,000 ರೂಪಾಯಿ ಜಮಾ ಆಗ್ಯಾವ್ರಿ. ಆನ್ಲೈನ್ದಾಗ ತೋರಿಸಿರ್ತಾವೆ, ನಮ್ಮ ಅಕೌಂಟಿಗೆ ಜಮಾ ಆಗ್ಬೋದು ಇನ್ನೂ ಒಂದು 4-5 ದಿನದಾಗ ರೀ. ನೀವು ಇನ್ನೂ ಯಾರು ಮಾಡಿಲ್ಲ ಮಾಡಿರಿ. ಯಾವುದ್ಯಾವ್ದು ಬೆಳೆ ಎಷ್ಟೇಟ್ ಅದಪ್ಪ ಅಂದ್ರೆ ತೊಗರಿ ಬೆಳೆ ಅದ ರೀ. ಸದ್ದ 31ನೇ ತಾರೀಕು ತನಕ ನೀರಾವರಿ ಮತ್ತು ಒಣ ಬೇಸಾಯ, ಅದು ಅಲ್ಲದೆ ಹತ್ತಿ ಐತಿ. ಹತ್ತಿನೂ ಒಣ ಬೇಸಾಯ ಮತ್ತು ನೀರಾವರಿ ಅದ, ಮತ್ತು ಮೆಕ್ಕೆಜೋಳ. ಇವು 3 ಬೆಳೆಗೆ ಕಟ್ಬೋದು ನೋಡ್ರಿ ಇನ್ಶೂರೆನ್ಸ್. ಈಗಾಗಲೇ ಉದ್ದ, ಹೆಸರು ಅವೆಲ್ಲ 15ನೇ ತಾರೀಕಿಗೆ ಮುಗಿದು ಹೋಗಿದ್ರಿ. ಇವು 3 ಬೆಳೆ ಇಂಪಾರ್ಟೆಂಟ್. ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಬಿಜಾಪುರ, ಗುಲ್ಬರ್ಗ, ಬೀದರ ಇವೆಲ್ಲ ಜಿಲ್ಲಾದವ್ರಿಗೆ ಸಂಬಂಧಪಟ್ಟ ಒಂದು ಬೆಳೆ ಇದಾವ್ರಿ. ಇವು ಹೆಚ್ಚಿನ ನಮ್ಮ ಯಾದಗಿರಿ ಆಲ್ಮೋಸ್ಟ್ ಇವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೊಗರಿ ಹೆಚ್ಚಿ ಬೆಳಿತಾರೆ. ಹತ್ತಿನೂ ಹತ್ತಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೊಗರಿ ಮತ್ತು ಹತ್ತಿ ಹೆಚ್ಚಿಗೆ ಬೆಳಿತಾರೆ. ಅವರು ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಿರಿ. ಒಂದು ವರ್ಷ ಕಟ್ಟಾನ ಬಂದಿಲ್ಲ ಅಂತ ಹೇಳಿಕೆ ಬಿಟ್ರಿ ಅಂದ್ರೆ ಮತ್ತೆ ಯಾವ ವರ್ಷ ಲಾಸ್ ಆಗಿರ್ತಲ್ಲ, ಬರಗಾಲ ಇದ್ದಾಗ ಲಾಸ್ ಆದಾಗೆ ಬರ್ತಾರೆ. ಅದು ಇನ್ಶೂರೆನ್ಸ್ ಅಂದ್ರೆ ಯಾಕೆ ನಿಮ್ಮ ಬೆಳೆ ಚಲೋತ್ನಾಗ ಬೆಳಿತಂದ್ರೆ ಬರಲ್ರಿ. ಅದು ಬರಗಾಲ ಬಿದ್ದು ಹಾಳಾಯ್ತು ಅಂದ್ರೆ ಬರ್ತಾರೆ. ಹೆಚ್ಚಿಗೆ ನೀರು ಬಂದು ಹೆಚ್ಚಿಗೆ ಮಳೆ ಆಗಿ ಲಾಸ್ ಆಯ್ತು ಅಂದ್ರೆ ಬಂದೇ ಬರ್ತವೆ. ಯಾರು ಇನ್ನೂ ಮಾಡಿಲ್ಲ, ಆದಷ್ಟು ಬೇಗ ಮಾಡಿರಿ. ಯಾರು ರೈತರು ಈ ವಿಡಿಯೋ ನೋಡುತ್ತೀರಿ, ನಮ್ಮ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ರೈತರಿಗೆ ಉಪಯೋಗ ಆಗುವಂಥ ವಿಡಿಯೋ ನೋಡ್ರಿ ಇದು. ರೈತರಿಗೆ ಯಾರು ಈ ವಿಡಿಯೋ ನೋಡುತ್ತೀರಿ ಮೊದಲ ಬಾರಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಯಾರು ರೈತರು ಅಲ್ದವ್ರು ನೋಡುತ್ತೀರಿ ಅಂದ್ರೆ ಈ ವಿಡಿಯೋ ರೈತರಿಗೆ ಶೇರ್ ಮಾಡಿರಿ.